ಕ್ರಿಸ್ತೀಯ ಜೀವಿತದಲ್ಲಿ ಮೊದಲ ರಕ್ತಸಾಕ್ಷಿಯಾಗಿ ಸತ್ತವನು ಸ್ತೆಫನನು. ಇವನು ಗ್ರೀಕ್ ಭಾಷೆಯಲ್ಲಿ ಮಾತನಾಡುತ್ತಿದ್ದ ಒಬ್ಬ ಯಹೂದ್ಯನಾಗಿದ್ದನು. ಆಗ ಯೆರೂಸಲೇಮಿನಲ್ಲಿ ಗ್ರೀಕ್ ಭಾಷೆ ಮಾತನಾಡುತ್ತಿದ್ದಂಥ ಅನೇಕ ಕ್ರೈಸ್ತರಿದ್ದರು. ಇವನು ಹೇಗೆ ಕ್ರಿಸ್ತನಿಗಾಗಿ ರಕ್ತಸಾಕ್ಷಿಯಾಗಿ ಸತ್ತನು, ಹೇಗೆ ಕ್ರಿಸ್ತನಿಗಾಗಿ ಒಳ್ಳೆ ಸಾಕ್ಷಿಯಾಗಿ ಜೀವಿಸಿದನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 6ರಿಂದ 8ನೇ ಅಧ್ಯಾಯದ ವಚನಗಳಲ್ಲಿ ಸ್ತೆಫನನ ಕುರಿತಾಗಿ ಬರೆದಿರುವುದನ್ನು ನಾವು ಕಾಣಬಹುದು. ಆ ವಚನಗಳಲ್ಲಿ ಇವನ ಮನಪರಿವರ್ತನೆ ವಿಷಯವಾಗಲಿ, ಇವನು ಕ್ರೈಸ್ತನಾದರ ಕುರಿತಾಗಲಿ ವಿವರವಾಗಿ ಬರೆದಿರುವುದಿಲ್ಲ. ಈತನು 70 ಜನ ಶಿಷ್ಯರಲ್ಲಿ ಒಬ್ಬನಾಗಿದ್ದಿರಬಹುದು. ಅಪೊಸ್ತಲರು ಸಾರಿದ ಸುವಾರ್ತೆಯನ್ನು ಕೇಳಿ ಕ್ರಿಸ್ತನ ಅಂಗೀಕರಿಸಿಕೊಂಡವರಲ್ಲಿ ಒಬ್ಬನಾಗಿಯೂ ಇದ್ದಿರಬಹುದು. ಸ್ತೆಫನನು ಯೆರೂಸಲೇಮಿನ ಸಭೆಯಲ್ಲಿದ್ದ ಜನರಲ್ಲಿ ಐಶ್ವರ್ಯವಂತನಾಗಿದ್ದ ಎಂದು ನಾವು ತಿಳಿದುಕೊಳ್ಳಬಹುದು. ಗ್ರೀಕ್ ವಿಧವೆಯರನ್ನು ಉಪಚರಿಸುವುದಕ್ಕಾಗಿ ಆರಿಸಲ್ಪಟ್ಟ ಶಿಷ್ಯ ಮಂಡಳಿಯಲ್ಲಿ ಆ 7 ಮಂದಿಯಲ್ಲಿ ಈತನು ಸಹ ಒಬ್ಬನಾಗಿದ್ದನು. ಸ್ತೆಫನನು ನಂಬಿಕೆಯಲ್ಲಿಯೂ ಬಲದಲ್ಲಿಯೂ ತುಂಬಲ್ಪಟ್ಟವನಾಗಿದ್ದನು. ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿದವನೂ ಆಗಿದ್ದನು. ವಿಧವೆಯರನ್ನು ಉಪಚರಿಸುವ ಕಾರ್ಯವನ್ನಷ್ಟೇ ಮಾಡುವನಾಗಿರದೆ ಆತ್ಮದಿಂದ ತುಂಬಲ್ಪಟ್ಟು ಸುವಾರ್ತೆಯನ್ನು ಸಹ ಸಾರುತ್ತಿದ್ದನು. ಅದ್ಭುತವನ್ನ ಸೂಚಕರ್ಯಗಳನ್ನು ಸಹ ಮಾಡುತ್ತಿದ್ದನು. ಗ್ರೀಕ್ ಭಾಷೆ ಮಾತನಾಡುವ ಯಹೂದ್ಯರ ಆಲಯಗಳಲ್ಲಿ ಸ್ತೆಫನನು ಕ್ರಿಸ್ತನ ಕುರಿತಾಗಿ ಸಾಕ್ಷಿ ಹೇಳುತ್ತಿದ್ದನು. ಇದರಿಂದಾಗಿ ಕೆಲವರು ಎದ್ದು ತರ್ಕ ಮಾಡುತ್ತಿದ್ದರು. ಇವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಅವರು ಎದುರಿಸಲಾರದೆ ಹೋದರು. ಇದರಿಂದ ಉದ್ರಿಕ್ತಗೊಂಡ ಕೆಲವು ಯಹೂದ್ಯರು ಸುಳ್ಳು ಸಾಕ್ಷಿಗಳ ಕರ್ತನ್ನು ನಿಲ್ಲಿಸಿದರು. ಅವರ ಮೂಲಕ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರುದ್ಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿಯೂ ಮಾತನಾಡುತ್ತಾನೆ ಎಂಬುದಾಗಿ ಈತನ ಮೇಲೆ ತಪ್ಪು ಹೊರಿಸಿದರು. ದೇವದೂಷಣೆ ಮಾಡುವವರನ್ನು ಮರಣದಂಡನೆಗೆ ಒಪ್ಪಿಸಬೇಕಾಗುತ್ತಿದ್ದುದರಿಂದ ಸ್ತೆಫನನನ್ನು ಕೊಲೆ ಮಾಡಲು ಸಂಚು ಮಾಡಿದರು. ಇವರು ಕ್ರಿಸ್ತನ ಮೇಲೂ ಕೂಡ ಈ ರೀತಿಯಾಗಿ ದೂಷಣೆ ಮಾಡಿ ತಪ್ಪನ್ನು ಹೊರಿಸಿದ್ದರು. ಕ್ರೈಸ್ತರು ಅಂದರೆ ಕ್ರಿಸ್ತನ ಹಿಂಬಾಲಕರು ಮೋಶೆ ನೇಮಿಸಿರುವ ಆಚಾರಗಳನ್ನು ಇವರು ಬೇರೆ ಮಾಡುವವರೆಂಬುದಾಗಿ ಯಹೂದ್ಯರು ಇವರ ಮೇಲೆ ತಪ್ಪು ಹೊರಿಸಿದರು. ಹೀಗೆ ಸುಳ್ಳು ಸಾಕ್ಷಿಗಳನ್ನು ಹೇಳುವಾಗ ಇಡೀ ಸಭೆಯಲ್ಲಿ ಕೂತಿದ್ದವರೆಲ್ಲರೂ ಸ್ತೆಫನನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಿರುವುದನ್ನು ಕಂಡರು. ಆದಾಗ್ಯೂ ಅವರು ತಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಂಡರು. ಇಡೀ ಸಭೆಯವರ ಆಲೋಚನೆಯನ್ನ ಚೆನ್ನಾಗಿ ತಿಳಿದಂಥ ಸ್ತೆಫನನು ಹಿಂಜಾರಿ ಹೋಗಲಿಲ್ಲ, ನಂಬಿಕೆಯಲ್ಲಿ ಬಿದ್ದು ಹೋಗಲಿಲ್ಲ. ಸ್ತೆಫನನು ಸುವಾರ್ತೆಯನ್ನು ಆಧಾರಪೂರ್ವಕವಾದ ಮಾತುಗಳಿಂದ ಜನರೆಲ್ಲರಿಗೂ ತಿಳಿಸುತ್ತಿದ್ದನು. ಕೇಳಿದವರು ಒಂದು ವೇಳೆ ಸತ್ಯವನ್ನು ತಿಳಿದುಕೊಂಡು ಬಿಡುಗಡೆ ಹೊಂದಬಹುದು ಅಥವಾ ಈ ಸತ್ಯವಚನಗಳು ಕೆಲವರ ಹೃದಯವನ್ನಾದರೂ ಮಾರ್ಪಡಿಸಬಹುದು ಎಂಬುದಾಗಿ ಅಂದುಕೊಂಡು ಧೈರ್ಯವಾಗಿ ವಾಕ್ಯವನ್ನು ಪ್ರಸಂಗಿಸುತ್ತಿದ್ದನು. ಈತನಿಗೆ ವಿರುದ್ಧವಾಗಿ ಸುಳ್ಳು ಸಾಕ್ಷಿಗಳನ್ನು ಹೇಳಿದವರು ಹಳೆಯ ಒಡಂಬಡಿಕೆಯ ಸತ್ಯವಾಕ್ಯಗಳನ್ನು ನಂಬಿದವರೇ ಆಗಿದ್ದರು. ವ್ಯತ್ಯಾಸವೇನೆಂದರೆ ಯಹೂದ್ಯರು ಧರ್ಮಶಾಸ್ತ್ರಕ್ಕೆ ಮುಖ್ಯತ್ವವನ್ನು ಕೊಡುತ್ತಿದ್ದರು, ಆದರೆ ಅದನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ. ಧರ್ಮಶಾಸ್ತ್ರದ ನಿಜವಾದ ತಾತ್ಪರ್ಯವನ್ನು ಅರಿತುಕೊಂಡಿರಲಿಲ್ಲ. ಹಳೆಯ ಒಡಂಬಡಿಕೆಯ ಪ್ರವಾದನೆಗೆ ಅನುಸಾರವಾಗಿಯೇ ಯೇಸು ಈ ಲೋಕಕ್ಕೆ ಬಂದನು. ಯಹೂದ್ಯರು ಆತನನ್ನು ಕೊಂದು ಹಾಕಿದ್ದು ತಪ್ಪು ಎಂದು ದೃಢವಾಗಿ ಸ್ತೆಫನನು ಜನರಿಗೆ ಸಾರಿ ಧೈರ್ಯವಾಗಿ ತಿಳಿಸಿದನು. ನೀತಿ ಸೂರ್ಯನಾದ ಕ್ರಿಸ್ತನನ್ನು ಶಿಲುಬೆ ಹಾಕಿ ಕೊಂದವರಾದ ನೀವು ದ್ರೋಹಿಗಳು ಎಂದು ಅವರ ಮೇಲೆ ತಪ್ಪು ಹೊರಿಸಿದನು. ತನ್ನನ್ನು ಕೊಲ್ಲಲು ಕಾದಿರುವ ಮುಂದೆಯೇ ನಿಂತು ಅವರ ಮೇಲೆಯೇ ತಪ್ಪು ಹೊರಿಸಿದನು. ಸತ್ಯವೇದದ ಆಧಾರ ವಚನಗಳನ್ನು ನಿರೂಪಿಸಿದನು. ಇದನ್ನು ನೋಡುವಾಗ ಕ್ರಿಸ್ತನಿಗಾಗಿ ಅವನು ಸಾಯುವುದಕ್ಕೂ ಸಿದ್ಧನಾಗಿದ್ದುದು ಆತನು ಕ್ರಿಸ್ತನ ಮೇಲಿಟ್ಟಿರುವಂಥ ವಿಶ್ವಾಸವೆಷ್ಟೆಂಬುದನ್ನು ಸೂಚಿಸುತ್ತದೆ. ಸ್ತೆಫನನು ಹೇಳಿದ ಈ ಮಾತುಗಳನ್ನು ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಇದನ್ನು ನೋಡಿದಾಗಲೂ ಕೂಡ ಸ್ತೆಫನನು ಭಯಪಡಲೇ ಇಲ್ಲ. ತಾನು ನಂಬಿದ ಕ್ರಿಸ್ತನನ್ನು ನೋಡಿ ಈ ಮಾತುಗಳನ್ನು ಅರಿಕೆ ಮಾಡಿದನು. ಅಗೋ, ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಳಿ ನಿಂತಿರುವುದನ್ನು ಕಾಣುತ್ತಿದ್ದೇನೆ ಎಂಬುದಾಗಿ. ಕ್ರಿಸ್ತನು ಸ್ತೆಫನನ ಕೈ ಬಿಡಲಿಲ್ಲ. ಸತ್ಯವೇದದ ಎಲ್ಲ ಭಾಗಗಳಲ್ಲಿಯೂ ಕ್ರಿಸ್ತನು ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಾಣುತ್ತೇವೆ. ಆದರೆ ಈ ಭಾಗದಲ್ಲಿ ಮಾತ್ರವೇ ಕ್ರಿಸ್ತನು ಎದ್ದು ನಿಂತಿರುವುದನ್ನು ನಾವು ಓದುತ್ತೇವೆ. ತನ್ನ ಸೇವೆಯ ನಿಮಿತ್ತವಾಗಿ ಸಾಯಲು ಸಹ ಸಿದ್ಧನಾಗಿದ್ದಂಥ ಈ ಸ್ತೆಫನನ ನಂಬಿಕೆ ನೋಡಿ ಎದ್ದು ನಿಂತವನನ್ನು ಆಹ್ವಾನಿಸಲು ಕ್ರಿಸ್ತನು ಅಲ್ಲಿ ಸಿದ್ಧವಾಗಿದ್ದನು. ಕರ್ತನಿಗಾಗಿ ಜೀವಿಸುವವರ ಕುರಿತಾಗಿ ಕರ್ತನು ಎಷ್ಟು ಕಾಳಜಿ ಉಳ್ಳವನಾಗಿದ್ದಾನೆಂಬುದನ್ನು ಇದರ ಮೂಲಕ ನಾವು ತಿಳಿದುಕೊಳ್ಳಬಹುದು. ಇತ್ತ ಸ್ತೆಫನನ ಸಾಕ್ಷಿಯನ್ನು ಕೇಳಿದ ಯಹೂದ್ಯರ ಮುಖಂಡರ ಕೋಪವು ಭುಗಿಲೆದ್ದಿತು. ಎಲ್ಲರೂ ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನು ಹೊರಕ್ಕೆ ನುಗ್ಗಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ನಿಶ್ಚಯವಾಗಿಯೂ ಸಾಯುತ್ತೇನೆ ಎಂಬ ಅರಿವು ಸ್ತೆಫನಿಗಿದ್ದರೂ ಕೂಡ ಅವನ ನಂಬಿಕೆಯಲ್ಲಿ ಬಿದ್ದು ಹೋಗಲೇ ಇಲ್ಲ. ಕರ್ತನಾಗಿರೋ ಯೇಸುವೆ, ನನ್ನ ಆತ್ಮನ ಸೇರಿಸಿಕೊ ಎಂಬುದಾಗಿ ಪ್ರಾರ್ಥನೆ ಮಾಡಿದನು. ಮರಣದ ಕೊನೆ ಗಳಿಗೆಯಲ್ಲಿಯೂ ಅವನು ಅವರಿಗಾಗಿ ಪ್ರಾರ್ಥಿಸಿದನು. ಕೊನೆ ಗಳಿಗೆಯಲ್ಲಿಯೂ ಅವನ ಬಾಯಲ್ಲಿ ಯೇಸುವಿನ ಮಾತುಗಳೇ ತುಂಬಿದ್ದವು. ಕರ್ತನೇ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡ ಎಂಬುದಾಗಿ ಹೇಳುತ್ತಾ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ಈ ರೀತಿಯ ನಂಬಿಗಸ್ತನಾದ ಮೊದಲ ರಕ್ತಸಾಕ್ಷಿಗೆ ತಕ್ಷಣವೇ ಪ್ರತಿಫಲ ದೊರೆಯಿತು. ಸಭೆಗಳು ಬೆಳೆಯುತ್ತಾ ಚಿತ್ರವನ್ನು ಅನುಭವಿಸುವಾಗಲೂ ಚದುರಿಸಲ್ಪಟ್ಟವರು ಎಲ್ಲ ಕಡೆ ಹೋಗಿ ಕ್ರಿಸ್ತನ ಸುವಾರ್ತೆಯನ್ನು ಜಯಕರವಾಗಿ ಸಾರಿದರು. ಓಡಿ ಹೋದವರು ಎಲ್ಲಿಯೂ ಸಹ ಅವಿತುಕೊಳ್ಳಲಿಲ್ಲ, ಬದಲಿಗಾಗಿ ಕರ್ತನ ಕಾರ್ಯವನ್ನು ಹೆಚ್ಚಾಗಿಯೇ ಮಾಡಿದರು.
ಈ ಸ್ಟೆಫನನ ನಂಬಿಕೆ ಮತ್ತು ಅವನ ಸಾಕ್ಷಿ ಅವರೆಲ್ಲರನ್ನು ಇನ್ನೂ ನಂಬಿಕೆಯಲ್ಲಿ ಬಲಪಡಿಸಿತ್ತು. ಈ ಸಾಕ್ಷಿಯನ್ನು ನೋಡಿದಂಥ ಅನೇಕರು ಇನ್ನೂ ಕರ್ತನ ಸೇವೆಯನ್ನು ಮಾಡಲು ಉತ್ಸಾಹಗೊಂಡರೆ ಹೊರತು ಅವರ್ಯಾರೂ ಹೆದರಿ ಅವಿತುಕೊಳ್ಳಲಿಲ್ಲ. ಸ್ಟೆಫನನ ಸಾಕ್ಷಿ, ಅವನ ಪ್ರಾರ್ಥನೆ, ರಕ್ತಸಾಕ್ಷಿಯಾಗಿ ಸತ್ತ ಈತನನ್ನು ಕಂಡಂಥ ಸೌಲನ ಹೃದಯದಲ್ಲಿ ಇದು ಕ್ರಿಯೆ ನಡೆಸಿತು ಎಂಬುದರಲ್ಲಿ ನಿಜವಾಗಿಯೂ ಸಂದೇಹವೇ ಇಲ್ಲ. ಇಂದು ಚರಿತ್ರಕಾರರು ಹಾಗೂ ಸತ್ಯವೇದ ಪಂಡಿತರು ಸ್ಟೆಫನನ್ನು ಪ್ರಾರ್ಥಿಸದೆ ಹೋಗಿದ್ದರೆ ಪೌಲನು ಸಭೆ ಸಿಕ್ಕುತ್ತಿರಲಿಲ್ಲ ಎಂಬುದಾಗಿ ಹೇಳುತ್ತಾರೆ. ನಿಜಕ್ಕೂ ಇದು ಸತ್ಯವಾದ ಸಂಗತಿಯಾಗಿದೆ. ನೋಡಿ, ಒಬ್ಬ ಸ್ಟೆಫನನ ಜೀವಿತದ ಮೂಲಕವಾಗಿ ಅನೇಕರು ನಂಬಿಕೆಯಲ್ಲಿ ಬಲ ಹೊಂದಿದ್ದರು, ಕರ್ತನ ಕಾರ್ಯವನ್ನು ಮಾಡಲು ಇನ್ನೂ ಉತ್ಸಾಹಗೊಂಡರು, ಅನೇಕರು ಕರ್ತನ ಕಡೆಗೆ ತಿರುಗಿಕೊಂಡರು. ಪೌಲನಂತ ಇನ್ನೂ ಉತ್ತಮವಾದ ವ್ಯಕ್ತಿಗಳು ಕರ್ತನಿಗಾಗಿ ನಿಲ್ಲಲು ಇದು ಒಂದು ಮಾರ್ಗದರ್ಶನವಾಯಿತು. ಲೋಕದಲ್ಲಿ ಸ್ವಲ್ಪ ಕಾಲ ಬಾಳಿದರೂ ಕರ್ತನಿಗಾಗಿ ಜೀವಿಸಿದಂಥ ಈತನ ಜೀವಿತ ನಿಜವಾಗಿಯೂ ಮಹಿಮೆಯುಳ್ಳದ್ದಾಗಿತ್ತು. ಇಂದು ನಿಮ್ಮ ಸಾಕ್ಷಿಯ ಜೀವಿತ ಹೇಗಿದೆ? ಅದು ಇತರರನ್ನ ನಂಬಿಕೆಯಲ್ಲಿ ಬಲಪಡಿಸುತ್ತಿದೆಯೇ ಅಥವಾ ಅವರನ್ನು ಕೆಳಕ್ಕೆ ಬೀಳಿಸುತ್ತಿದೆಯೇ? ಭೂಲೋಕದಲ್ಲಿನ ಇಂದು ನಿಮ್ಮ ಜೀವಿತ ನಿಜವಾಗಿಯೂ ಸ್ಟೆಫನಂತೆ ಒಳ್ಳೆ ಸಾಕ್ಷಿಯಾಗಿ ಕಾಣಲ್ಪಡುತ್ತಿದೆಯಾ? ಕೆಟ್ಟ ಸಾಕ್ಷಿಯಿಂದ ದೀರ್ಘಕಾಲ ಬಾಳುವುದಕ್ಕಿಂತಲೂ ಕ್ರಿಸ್ತನಿಗಾಗಿ ಉತ್ತಮ ಸಾಕ್ಷಿಯಾಗಿ ಅಲ್ಪ ಕಾಲ ಬಾಳುವುದೇ ಉತ್ತಮ. ಸ್ಟೆಫನನು ಈ ಲೋಕದಲ್ಲಿ ಬಾಳಿದ್ದು ಅಲ್ಪ ಕಾಲ ಮಾತ್ರವೇ, ಆದರೆ ಆ ದಿನಗಳಲ್ಲಿ ಆತನು ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿದ್ದನು. ಕ್ರಿಸ್ತನು ಬರುವ ಈ ದಿನಗಳಲ್ಲಿ ಕಾಲಹರಣ ಮಾಡುತ್ತಾ ಲೋಕ ವ್ಯವಹಾರದಲ್ಲಿ ತುಂಬಿಕೊಂಡಿರುವಂತಹ ಪ್ರತಿಯೊಬ್ಬರೂ ಇದನ್ನು ಗಮನಿಸಬೇಕು. ಕ್ರಿಸ್ತನಿಗಾಗಿ ಮಹಿಮೆಯಾದ ಜೀವಿತ ಜೀವಿಸಲು ನೀವು ಸಿದ್ಧರಿರುವಿರಾ? ಕರ್ತನು ನಿಮ್ಮೊಂದಿಗಿರಲಿ. ಆಮೇನ್.